ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 27ನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ. ಉಪಕಾರ ಮಾಡುವುದಕ್ಕೆ ನಿನ್ನ ಕೈಲಾದಾಗ ಹೊಂದತಕ್ಕವರಿಗೆ ಅದನ್ನು ತಪ್ಪಿಸಬೇಡ. ಇಲ್ಲಿ ಸೊಲೊಮೋನನಾದ ರಾಜನು ಜ್ಞಾನೋಕ್ತಿಗಳಲ್ಲಿ ಏನ್ ಹೇಳುತ್ತಿದ್ದಾನಂದ್ರೆ, ನಿನಗೆ ಉಪಕಾರ ಮಾಡೋಕ್ಕೆ ನಿನ್ ಕೈಲಾದಾಗ, ಅಂದ್ರೆ ಇನ್ನೊಬ್ಬರಿಗೆ ನೀನು ಸಹಾಯ ಮಾಡೋಂತ ಸ್ಥಿತಿನಲ್ಲಿ ನೀನು ಇದ್ದಾಗ, ಯಾರಿಗದು ಅವಸರ ಐತೆ ಅವ್ರಿಗೆ ನೀನ್ ಮಾಡಕ ನೀನ್ ಹಿಂಜರಿಬೇಡ. ಅಂದ್ರೆ ಏನು? ಈಗ ನಮ್ಮ ಹತ್ರ ದೇವರು ಇನ್ನೊಬ್ರಿಗೆ ಸಹಾಯ ಮಾಡೋಷ್ಟು ದೇವ್ರು ನಮ್ಗೆ ಕೊಟ್ಟಿದ್ದಾನ ಅನ್ಕೋ. ಇನ್ನೊಬ್ರಿಗೆ ಅವಸರ ಇರ್ತದೆ, ಅವ್ರಿಗೆ ಏನೋ ಕಷ್ಟ ಇರ್ತದೆ. ಆ ಕಷ್ಟದಲ್ಲಿ ನಾವು ಅವ್ರಿಗೆ ಸಹಾಯಕರಾಗಿರ್ಬೇಕು. ಅಂದ್ರೆ ಎಂತವ್ರಿಗೆ ನಾವು ಸಹಾಯ ಮಾಡ್ಬೇಕು? ಅಲ್ಲಿ ವಾಕ್ಯ ಹೇಳ್ತಿದೆ, ಒಂದತಕ್ಕವರಿಗೆ ಅದನ್ನು ತಪ್ಪಿಸಬೇಡ. ಅಂದ್ರೆ ಯಾರಿಗ್ ಬೇಕಾದ್ರೂ ಸಹಾಯ ಮಾಡೋದಲ್ಲ, ಅದು ಯಾರಿಗ ಅವಸರ ಐತೋ, ಯಾರಿಗದು ಉಪಯೋಗಕರ ಐತೋ ಅದನ್ನ ನಾವು ತಿಳ್ಕೊಂಡು ಅವ್ರಿಗೆ ನಾವು ಸಹಾಯ ಮಾಡುವಂತವ್ರಾಗಿರ್ಬೇಕು. ಕೆಲವೊಬ್ರಿಗೆ ದುಡ್ಡು ಇರ್ತದೆ, ಇದ್ರೂ ಕೂಡ ಸಹಾಯ ಮಾಡೋ ಮನಸ್ಸೇ ಇರೋದಿಲ್ಲ. ಯಾರನ್ನ ಹೆಂಗ ನಾಶನ ಆಗ್ಲಿ, ನನಗೆ ಅವೆಲ್ಲ ಬೇಕಾಗಿಲ್ಲ, ನಾನು ನನ್ನ ಮಕ್ಕಳು ನನ್ನ ಕುಟುಂಬ ಬೇಯಿಸಿದೀವ ಸಾಕು, ಇನ್ನೊಬ್ರು ಸತ್ತರು ಕೂಡ ನಾನು ನೀರು ಹಾಕೋದಿಲ್ಲ ಅಂತ. ಅಂದ್ರೆ ಯಾರನ್ನ ಹೆಂಗನ ಸಾಯಿಲ್ಲ, ನಮಗೆ ಬೇಕಾಗಿಲ್ಲ. ನಾನು ನನ್ನ ಮಕ್ಕಳು ಚೆನ್ನಾಗಿದೀವ, ನಾನು ನನ್ನ ಕುಟುಂಬ ಚೆನ್ನಾಗಿದೀವ ಅನ್ನೋ ಸ್ವಾರ್ಥಪರರು ಇರ್ತಾರ. ನೀವು ಆ ರೀತಿಯಾಗಿ ಇರುವಂತವ್ರು ಆಗಿರ್ಬೇಡ್ರಿ. ನೀವು ದೇವ್ರ ಮಕ್ಕಳಾಗಿ ನಾವು ತೋರಿಸೋ ಪ್ರೀತಿ ದೇವರಿಗೆ ಮಹಿಮಕರವಾಗಿರ್ಬೋದು. ಆಮೇನ್, ಹಲ್ಲೆಲೂಯ. ಕ್ರೈಸ್ತವರು, ಈ ಮನಸ್ಸು ಕ್ರೈಸ್ತವರಲ್ಲಿ ಇರ್ತದೆ ಅನ್ನೋ ಸಾಕ್ಷಿ ಅದು ಉಳಿದಿರ್ಬೇಕು. ಕನಿಷ್ಠ ನಮ್ಲಿದ್ದಾದ್ರು ಕ್ರೈಸ್ತರು ಒಳ್ಳೆ ಮನಸ್ಸೈತಪ್ಪ, ದೀನರಿಗೆ ಸಹಾಯ ಮಾಡ್ತಾರ ಅನ್ನೋ ಒಂದು ಸಾಕ್ಷಿ ಉಳಿದಿರ್ಬೇಕು. ನಾವು ಆ ರೀತಿ ಜೀವಿಸುವಂತವ್ರಾಗಿರ್ಬೇಕು. ದೇವ್ರು ನಮಗೆ ಸಮೃದ್ಧಿ ಯಾಕೆ ಕೊಡ್ತಾನಂದ್ರೆ, ನಿನ್ನಂತೆಯೇ ನಿನ್ನ ನೆರೆಯವನು ಕೂಡ ನೀನು ಪ್ರೀತಿಸುವಂತ ಹೇಳಿ ಆಜ್ಞೆ ಐತಲ್ಲ. ಮತ್ತೆ ನಾವು ಇನ್ನೊಬ್ಬರನ್ನ ಕೂಡ ಪ್ರೀತಿಸುವಂತವ್ರಾಗಿರ್ಬೇಕಲ್ಲ. ಆ ಅವಸರ ಇದ್ದವ್ರಿಗೆ ನಾವು ಸಹಾಯ ಏನೇ ಆಗಿರ್ಲಿ ನಮ್ಮ ಕೈಲಾದಷ್ಟು ಅವರಿಗೆ ಸಹಾಯ ಮಾಡುವಂತವ್ರಾಗಿರ್ಬೇಕು. ದೇವರು ನಮ್ಮನ್ನ ಸೃಷ್ಟಿ ಮಾಡೋಕಿನ ಮುಂಚೆ, ಈ ಫೌಂಡೇಶನ್ ಹಾಕೋಕಿನ ಮುಂಚೆ, ಭೂಮಿ ಪುನಾದಿ ಹಾಕೋಕಿನ ಮುಂಚೆನೆ ದೇವರು ನಮ್ಮನ್ನ ಯಾಕೆ ಸೃಷ್ಟಿ ಮಾಡಬೇಕು ಅನ್ಕೊಂಡನಂದ್ರೆ, ನಾವು ಇನ್ನೊಬ್ಬರಿಗೆ ಸತ್ಕ್ರಿಯೆಗಳು ಮಾಡೋಕೆ ಅಂತೇಳಿ ವಾಕ್ಯ ಹೇಳುತ್ತದೆ. ಏನು? ನಾವು ಇನ್ನೊಬ್ಬರಿಗೆ ಸತ್ಕ್ರಿಯೆಗಳು ಮಾಡೋಕೆ ಅಂತ. ಎಫೆಸಿ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ, ನಾವು ಆತನ ನಿರ್ಮಾಣ, ಸತ್ಕ್ರಿಯೆಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕ್ರಿಯೆಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಎದಕ್ಕೆ ನೇಮಿಸನಂತ ದೇವರು ನಮ್ಮನ್ನ? ಸತ್ಕ್ರಿಯೆಗಳನ್ನು ಮಾಡೋಕ್ಕೆ ಮೊದಲೇ ಅಂದ್ರೆ ಇನ್ನ ಭೂಮಿ ಸೃಷ್ಟಿ ಆಗೋಕ್ಕಿಂತ ಮುಂಚೆನೆ ಮೊದಲನೇ ನಮ್ಮನ್ನ ನೇಮಿಸನಂತ. ಎದಕ್ ನೇಮಿಸಿಯಪ್ಪ ಅಂದ್ರೆ ಸತ್ಕ್ರಿಯೆಗಳು ಮಾಡಕಂತ. ಕ್ರೈಸ್ತವ್ರಂತ ಹೇಳ್ಕಂತೀವಿ, ಯೇಸು ಸ್ವಾಮಿನ ನಾವು ನಿಜವಾದ ದೇವ್ರನ್ನ ನಂಬಿವಿ ಅಂತ ಹೇಳಿ ಹೇಳ್ಕೊಂತಿದೀವಿ. ಇನ್ನೊಬ್ಬರು ಕೂಡ ಹೋಗಿ ಸ್ವಾರ್ಥ ಹೇಳ್ತೀವಿ. ಒಬ್ಬರಿಗೆ ಸಹಾಯ ಮಾಡೋ ಮನಸ್ಸು ನಮಗಿಲ್ಲ ಅಂದ್ರೆ, ಸತ್ಕ್ರಿಯೆ ಮಾಡೋ ಮನಸ್ಸು ನಮಗಿಲ್ಲ ಅಂದ್ರೆ, ದೇವರ ಆಜ್ಞೆಗೆ ನಾವು ವಿರುದ್ಧವಾಗಿ ನಡೀತಿದೀವಿ ಅಂತ ಅರ್ಥ. ದೇವ್ರು ನಮ್ನ ಎದಕ್ಕೆ ಸೃಷ್ಟಿ ಮಾಡೋಣ, ಎದಕ್ಕೆ ನೇಮಿಸದನ? ಕ್ರಿಸ್ತಿನಲ್ಲಿ ನಮ್ನ ಎದಕ್ಕೆ ನೇಮಿಸದನ ಅಂದ್ರೆ ನಾವು ಸತ್ಕ್ರಿಯೆಗಳು ಮಾಡಕ್ಕಂತ. ಮಾಡ್ತಿದೀವ? ಆ ಮನಸ್ಸು ನಮ್ಮಲ್ಲಿ ಐತಾ? ಅರೆ ಒಂದು ತುತ್ತು ತಿಂತಿದೀವಿ ಅಂದ್ರೆ ಆ ತುತ್ತಿನಲ್ಲಿ ಹಂಚ್ಕೊಂತೀನೋ ಅಂತ ಮನಸ್ಸು ಐತಾ? ಅದು ನಮ್ಮ ಮಕ್ಕಳಿಗೆ ಕಳಿಸ್ತಿದೀವ? ಪರೀಕ್ಷಿಸ್ಕೋಬೇಕು ನಾವು. ಇವಾಗಿದೆ ನಮ್ಮ ಮಕ್ಕಳು ಕೂಡ ಆ ಮನಸ್ಸನ್ನ ನಾವು ಕಳಿಸ್ಬೇಕು, ಆ ಪ್ರೀತಿನ ನಾವು ಕಳಿಸ್ಬೇಕು. ಸತ್ಕ್ರಿಯೆಗಳು ಮಾಡುವಂತ ಗುಣ ನಮ್ಮಲ್ಲಿ ಇರಬೇಕು. ಅದೇ ವಾಕ್ಯ ಹೇಳುತ್ತದೆ. ದೇವ್ರು ನಮಗೆ ಕೊಟ್ಟಾಗ, ಒಂದು ಆಪರ್ಚುನಿಟಿ ನಮಗೆ ಬಂದಾಗ, ಸಹಾಯ ಮಾಡುವಂತ ಸಮಯ ಬಂದಾಗ ಅದನ್ನ ಯೂಸ್ ಮಾಡ್ಕೋಬೇಕು, ಅದನ್ನ ಯುಟಿಲೈಸ್ ಮಾಡ್ಕೋಬೇಕು.
ಅಪ್ಪ ದೇವಾ ಸಹಾಯ ಮಾಡುವಂತ ಈ ಸಮಯ ನನಗೆ ಕೊಟ್ಟಿದ್ದೇವಾ, ಇದು ನಾನು ಉಪಯೋಗ ಮಾಡ್ಕೊಂತೀನಿ, ಇದಿಗೋ ನನಗೆ ಇಷ್ಟು ಕೊಟ್ಟಿ, ನನಗೆ ತಗೋ ನಾನು ಇಷ್ಟರಲ್ಲಿ ಈಗ ಈ ಸಹಾಯ ನಾನು ಮಾಡ್ತೀನಿ ಪ್ರಭಾ, ಈ ಸಮಯ ನಾನು ಕೊಟ್ಟಿದ್ದಕ್ಕಾಗಿ ನನಗೆ ಸ್ತೋತ್ರ ದೇವಾ ಅಂತೇಳಿ ನಾವು ಆ ಸಮಯನ ಯುಟಿಲೈಸ್ ಮಾಡ್ಕೋಬೇಕು, ಉಪಯೋಗ ಮಾಡ್ಕೋಬೇಕು. ಅದನ್ನ ದೂರದಲ್ಲಿ ನನ್ನ ಲೈಫು, ನನ್ನ ಮಕ್ಕಳು, ನಾನು, ದೇವರು ಕೆಲವೊಬ್ರು ಎದಕ್ ಕೊಡೋದಿಲ್ಲ ಗೊತ್ತಾ, ಈ ಮನಸ್ತತ್ವ ಇರ್ತದಲ್ಲ, ಅದಕ್ಕೆ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತಾನ. ಅದೇ ನಿನಗೆ ಕೊಟ್ಟರು ಕೂಡ ವೇಸ್ಟ್ ಅಲ್ಲ, ನಿನ್ಗೆ ಕೊಟ್ಟರು ಕೂಡ ವೇಸ್ಟ್. ನಿನಗೆ ಕೊಟ್ರೆ ನೀನು ಅದನ್ನ ಇನ್ನೊಬ್ರಿಗೆ ಸಹಾಯ ಮಾಡುವಂತ ಮನಸ್ಸಿನಲ್ಲಿದ್ರೆ ದೇವ್ರು ನಿನಗೆ ಸಮೃದ್ಧ ಕೊಡ್ತಾನೆ. ಅರೆ ನನ್ನ ಮಗಳಿಗೆ ಕೊಟ್ಟಿನಂದ್ರೆ, ನನ್ನ ಮಗಗೆ ಕೊಟ್ಟಿನಂದ್ರೆ, ನನ್ನ ಮಗ ಅದರಲ್ಲಿ ಇನ್ನೊಬ್ರು ಕೂಡ ಸಹಾಯ ಮಾಡ್ತಾನ, ಆ ಮನಸ್ಸು ನನ್ನ ಮಗನಲ್ಲೈತೆ, ಆ ಮನಸ್ಸು ನನ್ನ ಮಗಳಲ್ಲೈತೆ. ಅದನ್ನ ನೋಡಿ ದೇವ್ರ ಏನ್ ಮಾಡ್ತಾನೆ ಗೊತ್ತಾ, ಇನ್ನೂ ಸಮೃದ್ಧಿ ನಮಗೆ ಕೊಡ್ತಾನೆ. ಆ ಮನಸ್ಸೇ ಇಲ್ಲ ಅಂದ್ರೆ ಹೆಂಗ್ ದೇವ್ರು ಆಶೀರ್ವದಿಸ್ತಾನ? ನಮ್ಮನ್ನ ಯಾಕೆ ನೇಮಿಸಿದಾನೆ ದೇವರು? ಸತ್ಕ್ರಿಯೆಗಳು ಮಾಡಕ್ಕೆ ಅಲ್ಲ. ಅದನ್ನ ಮರ್ತರೆ ಹೆಂಗ? ಅದನ್ನ ಬಿಟ್ರೆ ಹೆಂಗ? ಯಾಕೋಬು ಪತ್ರಿಕೆದಲ್ಲಿ ಕೂಡ ಯಾಕೋಬ್ ಒಂದು ಮಾತು ಬರೀತಾನ, ನೀನು ಏನು ಮಾಡಬೇಕು ಅಂತ ಇದೇನೋ ಅದನ್ನು ಮಾಡದೇ ಇರೋದು ಕೂಡ ಪಾಪ ಅಂತ. ಸತ್ಕ್ರಿಯೆ ಮಾಡಂತೇಳಿ ದೇವ್ರು ಹೇಳೋಣ, ಅದನ್ನ ಮಾಡಿಲ್ಲ ಅಂದ್ರೆ ಅದು ಪಾಪನೇ. ನೋಡ್ರಿ, ನಾನು ವಾಕ್ಯ ಓದಿಸ್ತೀನಿ. ಯಾಕೋಬು ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ಒಳ್ಳೆಯದೆಂದು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವುದವನು ಪಾಪಕ್ಕೊಳಗಾಗ. ಸತ್ಕ್ರಿಯೆಗಳು ಮಾಡ್ಬೇಕಂತ ಹೇಳಿ ವಾಕ್ಯ ಸ್ಪಷ್ಟವಾಗಿ ಹೇಳಕತ್ತದೆ. ಇನ್ನೊಬ್ಬರಿಗೆ ಸಹಾಯ ಮಾಡಂತೇಳಿ ವಾಕ್ಯ ನಿನಗೆ ಸ್ಪಷ್ಟವಾಗಿ ಹೇಳತದೆ. ನಿನ್ನಂತೆ ನಿನ್ನ ನೆರೆಯನ್ನು ಪ್ರೀತಿಸುವಂತೇಳಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಇವೆಲ್ಲ ಗೊತ್ತಿದ್ದು ಕೂಡ ಅದು ನಾವು ಮಾಡಿಲ್ಲ ಅಂದ್ರೆ ಪಾಪಕ್ಕೆ ಒಳಗಾಗಿರ್ತೀವಿ ಅಂತೇಳಿ ವಾಕ್ಯ ಹೇಳುತ್ತೆ. ಮತ್ತೆ ನಾವು ಹೆಂಗಿರ್ಬೇಕು ನೋಡ್ರಿ, ಕ್ರಿಸ್ತು ಪ್ರೀತಿ ನಮ್ಮಲ್ಲಿ ಕಾಣಬೇಕು. ಕ್ರೈಸ್ತವರಪ್ಪ ಇವರು ಒಳ್ಳೆ ಮನಸ್ಸಿರೋ ವ್ಯಕ್ತಿತ್ವ ಉಳ್ಳವರು, ಇವರು ಕ್ರೈಸ್ತವರು. ಇನ್ನೊಬ್ಬರಿಗೆ ಸಹಾಯ ಮಾಡುವಂತ ಮನಸ್ಸಿರೋರು ಕ್ರೈಸ್ತವರು. ಅದೇ ನಮ್ಮ ನೋಡಿ ಅಕ್ಕಪಕ್ಕ ಇರೋರೆಲ್ಲರೂ ದೇವ್ರನ್ನ ಮಹಿಮೆ ಪಡಿಸ್ಬೇಕು, ದೇವ್ರನ್ನ ಘನಪಡಿಸ್ಬೇಕು. ಆ ಸ್ವಭಾವ ನಮ್ಮಲ್ಲಿ ಅವ್ರು ಕಾಣಬೇಕು. ಆ ರೀತಿ ನಾವು ಇರುವಂಥವ್ರಾಗಿರ್ಬೇಕು. ಏನಾದರೂ ಕ್ರಿಸ್ಮಸ್ ಬಂದೈತಿ. ಈಗ ಈ ಕ್ರಿಸ್ಮಸ್ನಲ್ಲಿ ರಿಲೇಷನ್ಸ್ನ ಕರೆದೆ, ಅವ್ರನ್ನ ಕರೆದೆ, ಇವ್ರನ್ನ ಕರೆದೆ ಅಲ್ಲ, ಅನ್ಯರನ್ನ ಕರಿ. ಅನ್ಯರಲ್ಲಿ ಕೂಡ ದೀನ ಅವಸ್ಥೆದಲ್ಲಿ ಇರ್ತಾರೆ ನೋಡು, ಅವ್ರನ್ನ ಕರಿ. ಅವ್ರನ್ನ ಕರೆದು ಕ್ರಿಸ್ಮಸ್ಗೆ ಅವ್ರಿಗೆ ಆಹಾರ ಬಡಿಸು, ಆ ಪ್ರೀತಿನ ತೋರಿಸು. ನಿನ್ನಲ್ಲಿ ಕ್ರಿಸ್ತನ ನೋಡ್ತಾರ ಅವರು. ಆ ಪ್ರೀತಿನ ನೋಡಿ ಆದರೂ ದೇವ್ರನ್ನ ಗ್ರಹಿಸ್ತಾರ ಅವರು, ದೇವ್ರನ್ನ ಮಹಿಮೆ ಪಡಿಸ್ತಾರ ಅವರು. ಅಯ್ಯ ಅಪ್ಪ, ನಿಂದಿದ್ದ ನಾವು ಒಂದು ಒಪ್ಪತ್ತು ಊಟ ಮಾಡಿವಯ್ಯ, ಎಷ್ಟು ಪ್ರೀತಿ ತೋರಿಸ್ತಾರಪ್ಪ ಇವರು ಕ್ರೈಸ್ತವರು ಅಂತೇಳಿ ದೇವರ ಮಹಿಮೆ ಪಡಿಸ್ತಾರೆ. ಆ ರೀತಿ ನಾವು ಸತ್ಕ್ರಿಯೆಗಳು ಮಾಡುವಂಥವ್ರಾಗಿರೋದು. ಆಮೇನ್. ಹಲ್ಲೆಲೂಯಾ.